ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ದೇವ್ರ ಮನೆಗೆ ಹೋಗುವ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಬೇಗ ಹೊರಟಿದ್ವಿ. ಟೈಮ್ ಇವಾಗ 5:15 ಆಯಿತು. ಸೌಮ್ಯ ಮತ್ತು ಸೌಮ್ಯನ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ದೇವ್ರ ಮನೆಗೆ ಹೋಗಿ ಬರುವ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಹಾಗೆ ಅವರು ಸೌಮ್ಯ, ವೈಶಾಲಿ, ಸಂಧ್ಯಾ ಎಲ್ಲ ಇದ್ದಾರೆ. ಅವರೆಲ್ಲ ಬರ್ತಾಯಿದ್ದಾರೆ. ಒಟ್ಟಿಗೆ 2 ಫ್ಯಾಮಿಲಿ ಸೇರಿಬಿಟ್ಟು 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡ್ ಎದ್ದು ಬೆಳಗ್ಗೆ ಎದ್ದುಬಿಟ್ಟು ದೀಪ ಎಲ್ಲ ಇಟ್ಟಾಗಿದೆ, ದೇವರಿಗೆ ಪೂಜೆಯಲ್ಲಾಗಿದೆ. ಹಾಗೆ ಟೀ ಒಂದು ಮಾಡ್ಕೊಂಡಿದ್ದೆ ಅಷ್ಟೇ. ಟೀ ಮಾಡಿಕೊಂಡು ಟೀ ಕುಡಿದ್ರು. ಹಸ್ಬೆಂಡ್ ಮತ್ತು ಮಗ ಕುಡಿದ್ರು. ಇಬ್ಬರು ಕೂಡ ಟೀ ಕುಡಿದ್ರು. ನಾವು ಕುಡ್ದಿಲ್ಲ. ನನಗೆ ಅಷ್ಟು ಬೇಗ ಟೀ ಕುಡಿದ್ರೆ ಆಗಲ್ಲ, ಮತ್ತೆ ಕುಡಿಯೋಣ ಅಂತ ಅಂದ್ಬಿಟ್ಟು ಈಗ ಕುಡ್ದಿಲ್ಲ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬಟ್ ಹೋಗೋದಕ್ಕೇನೆ ಆಗ್ತಾ ಇರಲಿಲ್ಲ. ಇವತ್ತು ಹೋಗಿ ಬರೋಣ ಅಂತೇಳಿ ಹೊರಟಿದ್ವಿ. ಅಲ್ಲಿ ಕ್ಲೈಮೇಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಬಿಸಿಲಿದೆ ಅಲ್ವಾ, ಮಳೆ ಇಲ್ಲ. ಸೊ ಹಾಗಾಗಿ ಹೇಗಿರುತ್ತೆ ಅಂತ ಹೋಗಿ ನೋಡೋಣ. ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ ಕೂಡ. ಟೋಟಲ್ ನಾವು 13 ಜನ ಹೋಗ್ತಾ ಇದ್ದೀವಿ. ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಸೇರಿಬಿಟ್ಟು 13 ಜನ ಹೋಗ್ತಾ ಇದ್ದೀವಿ. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ 5:15 ಅಂದರೆ 5:15 ಆಗಿದೆ ಮನೆಯಿಂದ ಹೊರಡಬೇಕಿದ್ರೆ. 5:15ಗೆ ಮನೆ ಬಿಟ್ಟವರು 6:15 ಆಗಿದೆ ನಾವು ಚಾರ್ಮಾಡಿ ರೀಚ್ ಆಗಬೇಕಿದ್ರೆ. ಒಂದು 3/4 ಗಂಟೆ ದಾರಿ ನಮ್ಮ ಮನೆಯಿಂದ ಚಾರ್ಮಾಡಿಗೆ ಅಷ್ಟೇ. ಸೊ ಇಲ್ಲಿಗೆ ಬರಬೇಕಿದ್ರೆ ಚೆನ್ನಾಗಿ ಬೆಳಕು ಬಂದಿತ್ತು. ಹಾಗೆ ಸನ್ರೈಸ್ ಕೂಡ ಆಗೋ ಅಂದಾಜಲ್ಲಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಹಾಗೆ ಸನ್ರೈಸ್ನ ನೋಡಿಯೇ ನಾವು ಹೊರಟಿರುವಂಥದ್ದು. ನಾವು ಗಾಡಿ ಪಾರ್ಕ್ ಮಾಡಿರುವಲ್ಲಿ ಈ ಥರ ಚಿಕ್ಕ ಒಂದು ಫಾಲ್ಸ್ ಇತ್ತು ನೋಡಿ. ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ. ಇವಾಗ ಸ್ವಲ್ಪ ದಿನಕ್ಕಿಂತ ಮೊದಲು ಮಳೆಗಾಲ ಇತ್ತಲ್ವ, ಮಳೆ ಚೆನ್ನಾಗಿ ಬರ್ತಾ ಇತ್ತಲ್ವ. ಸೊ ಹಾಗಾಗಿ ಈ ಥರ ನೀರೆಲ್ಲ ಬರ್ತಾ ಇರುತ್ತೆ ಕೆಲವೊಂದು ಕಡೆ. ಇನ್ನೂ ಸ್ವಲ್ಪ ಸಮಯ ಕಳೆದು ಚೆನ್ನಾಗಿ ಮಳೆ ಬರ್ತಾ ಇರಬೇಕಿದ್ರೆ ಮಾತ್ರ ಎಲ್ಲ ಕಡೆ ಈ ಥರ ನೀರು ನಿಮಗೆ ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಆಟ ಎಲ್ಲ ಆಡ್ಬೋದು, ಚೆನ್ನಾಗಿರುತ್ತೆ. ಸೊ ಮಂಗಗಳ ಒಂದು ರಾಶಿ ಅಂತಲೇ ಹೇಳ್ಬೋದು. ಆ ಚಿಕ್ಕ ಚಿಕ್ಕ ಮರಿಗಳನ್ನು ಎತ್ಕೊಂಡು ಈ ರೀತಿ ಅಮ್ಮ ಮಂಗಗಳು ಓಡಾಡ್ತಾ ಇದ್ವು. ಪಾಪ ಅಂತ ಕಾಣಿಸ್ತಾ ಇತ್ತು ನೋಡಬೇಕಿದ್ರೆ. ಸಂದೀಪ್ ಹಾಯ್. ಚಾರ್ಮಾಡಿಗೆ ಬಂದ್ವಿ. ಸನ್ರೈಸ್ ಇನ್ನೂ ಕೂಡ ಆಗಬೇಕಷ್ಟೇ. ಸನ್ರೈಸ್ ಸಿಕ್ಕಿದ್ರೆ ತುಂಬ ಒಳ್ಳೆಯದಿತ್ತು. ಆದರೆ ನಮಗೆ ದೇವರ ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ಹಾಗೆ ವ್ಯೂ ನೋಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ. ತುಂಬಾ ಕ್ಲಿಯರ್ ಆಗಿದೆ ಮಾತ್ರ. ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಫಾಗ್ ಇನ್ನೂ ಕವರ್ ಆಗಿಲ್ಲ. ಫಾಗ್ ಕವರ್ ಆಯಿತು ಅಂತ ಹೇಳಿದರೆ ಅಷ್ಟೊಂದು ನೋಡೋದಕ್ಕೆ ಸಿಗಲ್ಲ. ಬಟ್ ಫಾಗ್ ಕವರ್ ಆಗಿಲ್ಲ ಇನ್ನು ಕೂಡ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಚಳಿ ಇದೆ. ಸೊ ಸಖತ್ತಾಗಿದೆ ಮಾತ್ರ. ಒಂದ್ಸಲ ವ್ಯೂ ತೋರಿಸ್ತೀನಿ ನೋಡಿ. ಕೆಳಗಡೆ ಮಾತ್ರ ತುಂಬ ಡೀಪ್ ಆಗಿದೆ. ನೀರು ಹೋಗೋ ಸೌಂಡೆಲ್ಲ ಕೇಳ್ತಾ ಇರುತ್ತೆ. ಬಟ್ ನೋಡಬೇಕಿದ್ರೆ ಸ್ವಲ್ಪ ಭಯ ಆಗುತ್ತೆ. ವ್ಯೂ ಮಾತ್ರ ಸಖತ್ತಾಗಿದೆ. ಕ್ಲೈಮೇಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ಬೆಳಿಗ್ಗೆ ಹೊತ್ತಿಗೆ ಬರಬೇಕು. 5:15 ಆಗಿದೆ ನಾವು ಮನೆಯಿಂದ ಹೊರಡಬೇಕಿದ್ರೆ. ಎಲ್ಲರೂ ಅಲ್ಲಿದ್ದಾರೆ, ತೋರಿಸ್ತೀನಿ ಎಲ್ಲರನ್ನು ಕೂಡ. ಸೌಮ್ಯ ಬಂದಿದ್ದಾಳೆ, ಸೌಮ್ಯನ ಹಸ್ಬೆಂಡ್ ಸೌಮ್ಯ ಇಬ್ಬರು ಕೂಡ ಬಂದಿದ್ದಾರೆ. ತೋರಿಸ್ತೀನಿ, ಎಲ್ಲರನ್ನೂ ತೋರಿಸ್ತೀನಿ. ಸಂಧ್ಯಾ ಹಾಯ್ ಖಾಲಿ ಹಾಯ್ ಮಾತ್ರ. ಎಷ್ಟು ಚಂದ ಮದುಮಗಳನ್ನು ನೋಡಿ. ನಮ್ಮ ಮದುಮಗಳು ಹೇಗಾಗಿದೆ ಅಲ್ಲ ನೋಡಿ. ನಾ ಹಾಗೆ ಇದ್ದೇನೆ. ಓಲೋ ಅಂದ. ಇದು ದೇವರ ಮನೆ ರೂಟ್. ದೇವರ ಮನೆಗೆ ಹೋಗ್ತಾ ಇದ್ದೀವಿ.
ಇಲ್ಲ, ಮತ್ತೆ ಬಿಸಿಲು ಅಷ್ಟೊಂದು ಗೊತ್ತಾಗಲ್ಲ ಇಲ್ಲಿ. ಈ ಚಾರ್ಮಾಡಿಯಲ್ಲಾದ್ರೆ ಬಿಸಿಲು ಗೊತ್ತಾಗತ್ತೆ ಸ್ವಲ್ಪ, ಇಲ್ಲಿ ಗೊತ್ತಾಗಲ್ಲ, ಬಿಸಿಲು ಬರಲ್ವಲ್ಲ, ಇದೇ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಬಿಸಿಲಿಲ್ಲ ಮಾತ್ರ ಅಷ್ಟು ತುಂಬ ಚೆನ್ನಾಗಿದೆ. ಒಂದ್ಸಲ ಆದ್ರೂ ಬಂದು ನೋಡಬೇಕು ಈ ಒಂದು ಪ್ಲೇಸ್ನ. ಇನ್ನು ಹೋಗಿಲ್ಲ, ಹೋಗ್ಬೇಕಷ್ಟೇ, ದೇವರ ಮನೆಗೆ ಹೋಗ್ಬೇಕಷ್ಟೇ. ತಿಂಡಿ ಎಲ್ಲ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀವಿ. ತಿಂದಿಲ್ಲ ಯಾರು ಕೂಡ, ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ. ಹಸಿವು ಆಗ್ತದೆ ಅಲ್ವಾ ಋಷಿಕ್? ಹಸಿವು ಆಗ್ತಾ ಉಂಟಲ್ವಾ? ಚಳಿ ಆಗ್ತದಾ? ಚಳಿ ಆಗ್ತದಂತೆ. ಚಳಿ ಇಲ್ಲ, ಚಳಿ ಅಷ್ಟಿಲ್ಲ, ಲೈಟಲ್ಲಿ ಉಂಟು ಚಳಿ, ಅಷ್ಟೊಂದು ಚಳಿ ಇಲ್ಲ. ತೋರಿಸ್ತೀನಿ ವ್ಯೂ. ಫೈನಲಿ ದೇವರ ಮನೆಗೆ ರೀಚ್ ಆಗಿದ್ದೇವೆ. ಸಂಧ್ಯಾ, ಅಕ್ಕ, ನಮ್ಮ ಅಕ್ಕ ನೋಡ್ತಾ ಇದ್ದಿದ್ದು ಬರ್ಬೇಕಿದ್ರೆ ಗಿಡವನ್ನಿ, ಹೂವಿನ ಗಿಡ. ದೈನದು ಒಂದು ಬತ್ತನಾರು. ಹಾಯ್ ಬನ್ನಿ. ಹಾಯ್, ಎಂಚಂಡು ಕ್ಲೈಮೇಟ್. ಚಳಿ ಉಂಟು, ಚಳಿ. ತಿಂಡಿ ತಿನ್ಬೇಕಷ್ಟೇ, ತಿಂಡಿ ಎಲ್ಲ ಕಾರಲ್ಲಿ ಉಂಟು. ಈಗ ತಿಂಡಿ ತಿಂದು ಆಮೇಲೆ ಮೇಲೆ ಹತ್ತಬೇಕು. ಇದು ನೋಡಿ ಬದನೆ, ಚಿಕ್ಕ ಬದನೆ ಅಲ್ಲ, ಇದು ವಿಷದ ಕಾಯಿ ಇರ್ಬೋದು ಮೇ ಬಿ. ನೋಡ್ಬೇಕಿದ್ರೆ ಬದನೆ ತರ ಕಾಣ್ತಾ ಉಂಟು, ಬದನೆ ಅಲ್ಲ, ಕಲ್ಲಂಗಡಿ ತರ ಕಾಣ್ತಾ ಉಂಟು. ಇದು ನೋಡಿ ಕ್ರೋಟನ್ ಅಂಡ್ ಇಂಚು ಗೋಬಿ. ఇది తదై కొనుక్కున్నారా? హాయ్ ఇంత మూలు మనుపును ఎంత తిండి తిన్నదా తిండి ಪ್ಲೇಟ್ ಬಜ್ಜಿಗೆ ಜಲ್ಲಕ మదిమే ఎంతులే ఇరువేరు. హాయ్ హాయ్ తిండి తిన్క తిండి తిన్నువ ಗಾಡಿ ಕೊಂಡ್ಲೇರು. ಹಾಗೆ ಕೊಟ್ಟಿಗೆರೆಯಲ್ಲಿ ಒಂದು ಚಿಕ್ಕ ಹೋಟೆಲಿಂದ ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ಆಮೇಲೆ ರೈಸ್ ಬಾತ್ನ ತೊಗೊಂಡಿದ್ವಿ. ಹಾಗೆ ಬಾಳೆಹಣ್ಣು ಕೂಡ ಸ್ವಲ್ಪ ತೊಗೊಂಡಿದ್ರು. ಅದೆಲ್ಲವನ್ನು ತೊಗೊಂಡು ಬಂದು ಇಲ್ಲಿ ಅಂದರೆ ದೇವರ ಮನೆ ಹಿಲ್ಸಲ್ಲಿ ಅಲ್ಲಿ ಅಲೌಡ್ ಇಲ್ಲ, ತಿಂಡಿ ಎಲ್ಲ ತಿನ್ನೋದಕ್ಕೆ ಅಲೌಡ್ ಇಲ್ಲ. ಬಟ್ ಸೈಡಲ್ಲಿರುವಂಥ ಒಂದು ಚಿಕ್ಕ ಗುಡ್ಡದಲ್ಲಿ ನಾವು ತಿಂಡಿ ಎಲ್ಲ ತಿಂದು ಮುಗಿಸ್ಬಿಟ್ಟು ಇವಾಗ ದೇವರ ಮನೆಗೆ ಹತ್ತಿ ಮೇಲ್ಗಡೆ ಬಂದಿದ್ದೀವಿ.
ದೇವ್ರ ಮನೆಯಲ್ಲಿ 9:30 ಗಂಟೆ ತನಕ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ನಂತರ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಿಯರ್ ಬೈ ಕಲಸ ಕೂಡಿಗೆ ಫಾಲ್ಸ್ ಅಂತ ಇದೆ. ಸೊ ಇವಾಗ ಅಲ್ಲಿಗೆ ಬರ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲರೂ ಕೂಡ. ಕಾರನ್ನು ಮೇಲ್ಗಡೆ ನಿಲ್ಲಿಸಿದ್ವಿ. ಯಾಕೆಂತ ಹೇಳಿದರೆ ಒಂದು 2 ಕಿಲೋಮೀಟರ್ ಆಫ್ ರೋಡ್ ಇದೆ. ತುಂಬ ಕಲ್ಲು ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತು. ಸೊ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ಮಕ್ಕಳೆಲ್ಲ ಇರೋದ್ರಿಂದ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ಮೇಲ್ಗಡೆ ನಿಲ್ಲಿಸ್ಬಿಟ್ಟು ಹಾಗೆ ಇವಾಗ ನಡ್ಕೊಂಡು ಬರ್ತಾ ಇದ್ದೀವಿ. ಕಳ್ಳಿ ನೋಡಿ ನೋಡಿ ಇಲ್ಲಿ ಯಾರ್ದೋ ದುಡ್ಡು ಎಲ್ಲ ಯಾರ್ದೋ ತೋಟಕ್ಕೆ ನುಗ್ಗಿ ನೋಡಿ 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 ನಿಮ್ಮ ವ್ಲಾಗರ್ ಏನು ದೊಡ್ಡ ಸಾಚ ಅಲ್ಲ ನೋಡಿ 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 ನನಗೆ ನೆಂಕೆ ಯಾರನ್ನ ಹೇಳ್ತಿದ್ದೇವೆ ಕುಕ್ಕು 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 ಅರೆಂತೂಲೆಗೆ ಅಮ್ಮನು ಏನೇ ಗೊತ್ತಜ್ಜಿ ಕೂಡಿಗೆ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಕೂಡಿಗೆ ಫಾಲ್ಸ್ ಕೂಡಿಗೆ ಫಾಲ್ಸ್. ದಿಸ್ ಇಸ್ ಮೈ ಹಸ್ಬೆಂಡ್. 1000 ಸಲ ಪಂದಲ್ಲ ತಿರ್ತುಮುಟ್ಟೆ ಪೋಯಿ ಇಂದು ಪಂಡೆ ಹಾಕಲ್ಲ ಅಲೆಂತಲೇ ಇವಳ ನೋಡಿ ಸೋತು ಸುಣ್ಣಾಗಿ ಹೋಗಿದ್ದಾಳೆ. ನೀಕೊಂದ್ಸಿ ಚಪ್ಪಲ್ ಒಂದೆಟ್ಟು ಪಾಡ್ದಲ್ಲಿ ಮಾತ್ರ. ಕೂಡಿಗೆ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ. ಕಲಶ ರೋಡ್ ಅಲ್ಲಿ ಇರೋದು. ಹೋಗಿ ತೋರಿಸ್ತೇವೆ ಹೇಗಿದೆ ಅಂತ. ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರುವಂತದ್ದು ನಾವು. ಹೇಗಿದೆ ಏನು ಎತ್ತ ಏನು ಗೊತ್ತಿಲ್ಲ. 2 ಕಿಲೋಮೀಟರ್ ಇದೆ ನಡ್ಕೊಂಡು ಹೋಗೋದಿಕ್ಕೆ. ಮೇಲ್ಗಡೆ ಕಾರ್ ನಿಲ್ಸಿದೀವಿ. ಕಾರು ಹೋಗಲ್ಲ ಅಂತ ಹೇಳಿದ್ರು ಕೆಲವೊಬ್ರು ಹೋಗ್ತದೆ ಅಂತ ಹೇಳಿದ್ರು. ನೋಡೋಣ ಏನಾಗತ್ತೆ. ರಿಸ್ಕ್ ಬೇಡ ಅಂತ ಹೇಳಿ ಕಾರ್ ಮೇಲ್ಗಡೆ ಇಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಒಂದು ದೊಡ್ಡ ದೊಡ್ಡ ಕಾರೆಲ್ಲ ಹೋಗುತ್ತೆ. ಇನ್ನೊಂದು ಪಿಕಪ್ ಅಲ್ಲಿ ಹೋಗ್ತಾರೆ. ಕೆಲವೊಬ್ರು ಪಿಕಪ್ ಅಲ್ಲಿ ಹೋಗ್ತಾರೆ. ಒಬ್ರಿಗೆ 400 ಪಿಕಪ್ ಹೇಳಿದ್ರು. ಮತ್ತೆ ಗೊತ್ತಿಲ್ಲ ಅಲ್ಲ. ಅಲ್ಲಿ ನೋಡಿ ಮಂಗಗಳು ಕಪಿಗಳಿವೆ 2 ಕೆಳಗಡೆ ಕೂತಿದೆ. ಉಂಡುವಾ ನೋಡಿ. ಹಿಂಗಡೆ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಹಿಂಗಡೆ ಸ್ನಾನ ಮಾಡಬಹುದು ಯಾರಿಗಾದ್ರೂ. ಕಿರಿದಿರಲ್ಲಿ ಸಪೋರ್ಟ್ ಕೊಡ್ತೀರಾ? ಚೆನ್ನಾಗಿದೆ ಫಾಲ್ಸ್ ಅಲ್ವನಾ? ಫಾಲ್ಸ್ ಆಗಿದೆ, ಚಂದ ಉಂಟು. ಮಾತ್ರ ನಾವು ಬಟ್ಟೆ ಎಲ್ಲ ತಂದಿಲ್ಲ, ಸ್ನಾನ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇವಳೊಬ್ಳು ತಂದಿದ್ದಾಳೆ. ಚಂದ ಸ್ನಾನ ಮಾಡ್ಬೋದು. ನಮಗೆ ಆಪ್ಷನ್ ಇದೆ. ನಮ್ದು ಐಡಿಯಾ ಇರಲಿಲ್ಲ ಇಲ್ಲಿಗೆ ಬರ್ಲಿಕ್ಕೆ ಉಂಟು ಅಂತ ಅಂದ್ಬಿಟ್ಟು. ದೇವರ ಮನೆಗೆ ಮಾತ್ರ ಹೋಗ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಇದೊಂದು ಏನ ಅನ್ಎಕ್ಸ್ಪೆಕ್ಟೆಡ್. ಹೌದು, ಅಲ್ಲಿಂದ ಸೀದಾ ಇಲ್ಲಿಗೆ ಬಂದಿದ್ವಿ. ಚೆನ್ನಾಗಿದೆ ಮಾತ್ರ, ಪ್ಲೇಸ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಹಾಗೆ ಬಂದಿದ್ದಕ್ಕೆ ವರ್ತ್. ಡಿಸಪಾಯಿಂಟ್ ಆಗ್ಲಿಕ್ಕಿಲ್ಲ ಬಂದದಕ್ಕೆ. ನಮ್ಮ ಮದುಮಗ ಜೀನ್ಸ್ ಹಾಕೊಂಡ್ರೆ ಸ್ವಲ್ಪ ಕಷ್ಟ. ಅಂದ್ರೆ ಪ್ಯಾಂಟ್ ಮೇಲ್ಗಡೆ ಮಾಡೋದಕ್ಕೆ ಕಷ್ಟ. ಮೇಲ್ಗಡೆ ಎಲ್ಲ ಹೋಗಲ್ಲ ಅಲ್ವಾ. ಬಟ್ ನನಗೆ ಪ್ಲಾಜೋ ಟೈಪ್ ಹಾಕೊಂಡಿದ್ದೀವಿ, ಹಾಗಾಗಿ ಮೇಲ್ಗಡೆ ಮಾಡೋದಕ್ಕಾಗತ್ತೆ. Yang lucu ya. Pakai
ಹೇಗಿದೆ ಗೊತ್ತಾ ಬೀಚ್ ವಾವ್ ಹೆವೆನ್ ಹೆವೆನ್ ಸ್ವರ್ಗ ಚೆನ್ನಾಗಿದೆ ಮಾತ್ರ ಏನವು ನೀರು ರಂಗು ಹಾಕೊಂಡು ಹೋಗಿ 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 ಬನ್ನಗವಾ ಖುಷಿ ಪೋನಗದ ಅವಸ್ಥೆ ತುಲೆ ಅವಸ್ಥೆ ಬಾಯ್ ಬಾಯ್. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ. ಇವತ್ತಿನ ದಿನಾನ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಸ್ವೀಟ್ ಮೆಮೊರೀಸ್ ಇದೆಲ್ಲ ನಮ್ಮ ಲೈಫ್ನಲ್ಲಿ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡೋದು, ಆ ಡೇನ ಸ್ಪೆಂಡ್ ಮಾಡೋದು ಇದೆಯಲ್ವಾ, ಅದು ಲೈಫಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.